ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಶ್ರೀ ರಾಮಲಿಂಗೇಶ್ವರ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕ್ಷೇತ್ರವು ಹಾಸನಿಂದ ಸುಮಾರು 20 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ಬಸ್ಸಿನ ಸೌಕರ್ಯ ತುಂಬ ಚೆನ್ನಾಗೈತೆ. ಹಾಸನಿಂದ ಪುರದಮ್ಮ ದೇವಸ್ಥಾನಕ್ಕೆ ಬಸ್ಸು ಬರ್ತಾವಲ್ಲ, ಅವೆಲ್ಲ ಅಂದರೆ ಪ್ರತಿಯೊಂದು ಪುರದಮ್ಮ ಬಸ್ಗಳು ಇಲ್ಲಿ ಬರಲ್ಲ, ಕೆಲವೊಂದು ಮಾತ್ರ ಬರ್ತವೆ. ನೋಡಿ ಅಲ್ಲಿ ಕಾಣಿಸ್ತಲ್ಲ, ಅದೇ ಬಸ್ ಸ್ಟಾಪು. ಅಲ್ಲಿಂದ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಸ್ಟ್ರೈಟ್ ರೋಡು, ಅದು ಪುರದಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಕಡೆ ಲೆಫ್ಟಿಗೆ ಹೋದರೆ ನೋಡಿ ಲೆಫ್ಟಲ್ಲಿ ಬೋರ್ಡ್ ಹಾಕಿದೆ ಶ್ರೀ ರಾಮಲಿಂಗೇಶ್ವರ ಕ್ಷೇತ್ರಕ್ಕೆ ದಾರಿ ಅಂದ್ಬಿಟ್ಟು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ರೋಡು. ಈ ರೋಡಲ್ಲಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ. ನೋಡಿ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ಬಸ್ಸಲ್ಲಿ ಬಂದರೆ ಮಾತ್ರ ನಡಿಬೇಕು. ಸ್ವಂತ ವೆಹಿಕಲಲ್ಲಿ ಬಂದರೆ ವೆಹಿಕಲ್ ಎಲ್ಲ ದೇವಸ್ಥಾನದ ಹತ್ರನೇ ಹೋಗುತ್ತೆ. ಈ ಕ್ಷೇತ್ರವು ತುಂಬ ಪ್ರಸಿದ್ಧ ಮತ್ತು ಐತಿಹಾಸಿಕ ಪುರಾಣ ಕಥೆಯುಳ್ಳ ಕ್ಷೇತ್ರ. ಈ ಕ್ಷೇತ್ರವು ಅರಣ್ಯದ ನಡುವೆ ಹಚ್ಚ ಹಸುರಿನ ಪರಿಸರದ ಮಡಿಲಿನಲ್ಲಿ ಈತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿವರೆಗೂ ನಡ್ಕೊ ಬಂದಮೇಲೆ ಇಲ್ಲಿ ಚಿಕ್ಕದಾಗಿ ಒಂದು ಗೋಪುರ ಕಾಣಿಸುತ್ತೆ. ಇಲ್ಲಿಂದ ಕೆಳಗಡೆ ಮೆಟ್ಲು ಎಲ್ಲ ಇದ್ದಾವೆ. ಈ ಮೆಟ್ಲೆಲ್ಲ ಇಳಿದ್ಬಿಟ್ಟು ಕೆಳಗಡೆ ಹೋದರೆ ಅಲ್ಲೇ ನಮಗೆ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ ಇದು. ನೋಡಿ ಇದೇ ದೇವಸ್ಥಾನದ ಗೋಪುರ. ಗೋಪುರದ ಕೆತ್ತನೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನದ ಹತ್ರ ಬಂದಾಗ ವಾದ್ಯ ಮಾಡ್ತಾಯಿದ್ರು, ವಾದ್ಯನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ ಮೇಲೆಯಿಂದ ಈ ಮೆಟ್ಲು ಇಳಿದು ಕೆಳಗಡೆ ನಡ್ಕೊಂಡು ಬಂದರೆ ಇಲ್ಲಿ ಎಡದೆ ಕಡೆ ಒಂದು ಗಣಪತಿ ವಿಗ್ರಹ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲಿ ಒಳಗಡೆ ನವಗ್ರಹ ದೇವಾಲಯ ಅಂತ ಇದೆ. ಈ ನವಗ್ರಹ ದೇವಸ್ಥಾನನ ಪುಟ್ಟದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ದೇವಸ್ಥಾನದ ಮುಂಬಾಗಿಲು, ಅಂದರೆ ಮೇಯ್ನ್ ಡೋರ್ ಅಂತಾರಲ್ಲ ಅದು ಇದು. ಅಲ್ಲಿ ಒಳಗಡೆ ಕಾಣಿಸ್ತಿದೆಯಲ್ಲ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಸುಕ್ಷೇತ್ರ ಅಂತ, ಅದು ಗರ್ಭಗುಡಿದು ಗೋಪುರ. ಇದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಕೆಲವರು ಈ ದೇವಸ್ಥಾನಕ್ಕೆ ಬಂದವರೆಲ್ಲ ದೇವಸ್ಥಾನದ ಒಳಗಡೆ ನೋಡಿ ಅಲ್ಲಿ ಕಲ್ಯಾಣಿ ಕಾಣಿಸ್ತಾ ಇದೆಯಲ್ಲ, ಆ ಕಲ್ಯಾಣಿಯಿಂದ ಈ ಥರ 3 ಕೊಡ 5 ಕೊಡ ಈ ಥರ ಕೊಡದ ಲೆಕ್ಕದಲ್ಲಿ ನೀರು ಇಸ್ಕೊಂಡು ತಲೆ ಮೇಲಿಂದ ಈ ಥರ ನೀರು ಇಸ್ಕೊಂಡು ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ತಾರೆ. ಯಾಕೆಂದರೆ ಏನಾದರೂ ಶಂಕೆ ಥರ ಇದ್ದರೆ ಅಥವಾ ಮಕ್ಕಳೇನಾದ್ರು ಎದ್ರಿದ್ರೆ ಆ ಥರ ಮಾಡ್ತಾರಂತೆ. ಈ ಕ್ಷೇತ್ರಕ್ಕೆ ತುಂಬ ಪುರಾಣ ಪ್ರಸಿದ್ಧವಾದ ಐತಿಹಾಸಿಕ ಕಥೆ ಇದೆ. ಅದೇನಪ್ಪ ಅಂದರೆ, ಹಿಂದೆ ಶ್ರೀರಾಮ ಈ ಜಾಗಕ್ಕೆ ವನವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಶ್ರೀರಾಮ ಶಿವಲಿಂಗನ ಪೂಜೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಶ್ರೀ ಆಂಜನೇಯನ ಲಿಂಗ ತರಕ್ಕೆ ಅಂತ ಕಾಶಿಗೆ ಕಳಿಸಿದ್ರಂತೆ. ಆಂಜನೇಯ ಕಾಶಿಯಿಂದ ಲಿಂಗ ತರೋದು ಲೇಟ್ ಆಯಿತು ಅಂತ ಶ್ರೀರಾಮ ಅಲ್ಲಿದ್ದಂಥ ಮರಳನ್ನೆಲ್ಲ ಗುಡ್ಡೆ ಮಾಡಿ ಮರಳಿಂದನೇ ಲಿಂಗ ಮಾಡಿ ಶ್ರೀರಾಮ ಲಿಂಗ ಪೂಜೆ ಮಾಡೋಕ್ಕೆ ಅಂತ ಇಲ್ಲಿ ನೀರಿಗೋಸ್ಕರ ಬಾಣ ಬಿಟ್ಟಂಥ ಸ್ಥಳ ಅಂತ ಇದು. ಅದಕ್ಕೋಸ್ಕರ ಈ ದೇವಸ್ಥಾನದ ಗರ್ಭಗುಡಿಲಿ ನೋಡಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸದಾಕಾಲನೂ ನೀರಿರುತ್ತೆ. ಯಾವಾಗಲೂ ನೀರಲ್ಲೇ ನಿಂತ್ಕೊಂಡು ಅರ್ಚಕರು ಪೂಜೆ ಮಾಡ್ತಾರೆ. ಇಲ್ಲಿ ಮಳೆಗಾಲ ಬೇಸಿಗೆ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲೂ ಇಲ್ಲಿ ನೀರಿರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂಥರ ಹಸಿರು ಕಲರ್ ಪೈಪ್ ಹಾಕಿದ್ದಾರೆ ಅಲ್ವಾ, ಆ ಪೈಪಿನ ಮುಖಾಂತರ ಗರ್ಭಗುಡಿಲಿರೋ ನೀರನ್ನ ಹೊರಕ್ಕೆ ಹಾಕೋಕ್ಕೋಸ್ಕರ ಈ ಪೈಪ್ನ ಅಡ್ಜಸ್ಟ್ ಮಾಡಿದ್ದಾರೆ. ಶ್ರೀರಾಮ ಬಾಣ ಬಿಟ್ಟು ನೀರು ತೆಗೆದು ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಕ್ಷೇತ್ರಕ್ಕೆ ಶ್ರೀ ರಾಮಲಿಂಗೇಶ್ವರ ಕ್ಷೇತ್ರ ಅಥವಾ ಶ್ರೀ ಹಳ್ಳದ ರಾಮೇಶ್ವರ ಕ್ಷೇತ್ರ ಅಂತ ಹೆಸರು ಬಂದಿರೋದು. ಅದರಿಂದ ಇದನ್ನು ಪುಣ್ಯಕ್ಷೇತ್ರ ಅಂತ ಕರೀತಾರೆ. ಇಲ್ಲಿಗೆ ಹೊಸ್ದಾಗಿ ಮಾಡಿರ್ತಾರಲ್ಲ ದೇವರ ಪ್ರತಿಮೆಗಳು, ಅಂದರೆ ದೇವರ ವಿಗ್ರಹಗಳನ್ನ ಮಾಡಿಸಿರ್ತಾರಲ್ಲ ಹಳ್ಳಿಗಳಲ್ಲಿ, ಆ ವಿಗ್ರಹಗಳನ್ನ ಈ ಕ್ಷೇತ್ರಕ್ಕೆ ತಂದುಬಿಟ್ಟು ಈ ದೇವಸ್ಥಾನದಲ್ಲಿ ಇರುವ ನೀರಿನಿಂದ ಆ ವಿಗ್ರಹಗಳನ್ನೆಲ್ಲ ತೊಳೆದ್ಬಿಟ್ಟು ಅಭಿಷೇಕ ಮಾಡಿಸಿ ದೃಷ್ಟಿ ತೆಗೆದು ಪುಣ್ಯ ಮಾಡಿಸ್ಕೊಂಡು ತಗೊಂಡೋಗಿ ಅವ್ರ ಊರುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಆ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಹಿಂಗೆ ಮಾಡೋದ್ರಿಂದ ಆ ದೇವರ ಮೂರ್ತಿಗೆ ವಿಶೇಷವಾದ ಶಕ್ತಿ ಬರುತ್ತೆ ಅನ್ನೋ ಪದ್ಧತಿ ಇಲ್ಲಿ ಐತೆ. ಹೊಸ್ದಾಗಿ ಮಾಡಿರೋ ದೇವರ ಪ್ರತಿಮೆಗಳಿಗೆ ಮಾತ್ರ ಇಲ್ಲಿ ತಂದುಬಿಟ್ಟು ಪುಣ್ಯ ಮಾಡಿಸ್ಕೊಂಡು ಹೋಗ್ಬೇಕು ಅಂತೇನಿಲ್ಲ. ಕೆಲವೊಂದು ಊರುಗಳಲ್ಲಿ ದೇವರ ಉತ್ಸವ ಅಥವಾ ಜಾತ್ರೆ ಮಾಡ್ತಾರಲ್ಲ,
ಆ ಸಂದರ್ಭದಲ್ಲಿ ದೇವ್ರನ್ನ ಇಲ್ಲಿಗೆ ಕರ್ಕೊಬಂದು ಇಲ್ಲಿ ಪುಣ್ಯ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಊರಿಗೆ ತಗೊಂಡೋಗಿ ಅಲ್ಲಿ ಉತ್ಸವ ಜಾತ್ರೆ ಎಲ್ಲ ಮಾಡ್ತಾರೆ. ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಈ ಕಲ್ಯಾಣಿ ಹತ್ರನೇ ಗಂಗೆ ಎಲ್ಲ ಪೂಜೆ ಮಾಡ್ತಾರೆ. ಇಲ್ಲಿ ನಾಗರ ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದಕ್ಕೂ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ನೋಡಿ ಈ ಕಲ್ಯಾಣಿಲಿ ಯಾವಾಗಲೂ ನೀರಿರುತ್ತೆ. ನೋಡಿ ಈ ವಿಗ್ರಹ ಇದೆಯಲ್ಲ ಇದೇ ಬ್ರಹ್ಮನ ವಿಗ್ರಹ. ನೋಡಿ ಇದೇ ಆಂಜನೇಯ ಕಾಶಿಯಿಂದ ತಂದಂತಹ ಶಿವಲಿಂಗ. ಇದನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ದೇವರಿಗೂ ಇಲ್ಲಿ ಪೂಜೆ ಮಾಡ್ತಾರೆ. ಒಂದು ಶ್ರೀರಾಮ ಮರಳಿನಿಂದ ಮಾಡಿದಂಥ ಲಿಂಗು, ಇನ್ನೊಂದು ಆಂಜನೇಯ ಕಾಶಿಯಿಂದ ತಂದಂತಹ ಶಿವಲಿಂಗು. ನೋಡಿ ಈ ನಾಗರ ಕಲ್ಲು ಪಕ್ಕ ಕೆಳಗಡೆ ಇದೆಯಲ್ಲ ದುಂಡುಗಲ್ಲು, ಆ ಕಲ್ಲನ್ನ ಈ ಕಲ್ಯಾಣಿಲಿ ಸ್ನಾನ ಮಾಡಿದವರು ಆ ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಈ ದೇವಸ್ಥಾನನ 3, 5 ಅಥವಾ 9 ಸುತ್ತು ಪ್ರದಕ್ಷಿಣೆ ಮಾಡ್ತಾರೆ. ಅದರಿಂದ ಅದು ಅವರು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅದು ನೆರವೇರುತ್ತೆ ಅನ್ನೋದು ಅವರ ನಂಬಿಕೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ದೇವ್ರಿರೋ ಜಾಗ, ಇದೇ ಗರ್ಭಗುಡಿ. ಇಲ್ಲಿ ನೀರು ಯಾವಾಗಲೂ ಇರುತ್ತೆ. ನೀವು ನೋಡಿರ್ಬೋದು ಯಾವುದೇ ದೇವಸ್ಥಾನದಲ್ಲಾದರೂ ಶಿವಲಿಂಗ ಇದ್ದಿದ್ದ ದೇವಸ್ಥಾನಗಳಲ್ಲಿ ಶಿವಲಿಂಗದ ಎದುರುಗಡೆ ಒಂದು ನಂದಿ ಇದ್ದೇ ಇರುತ್ತೆ. ಅದೇ ಥರ ಇಲ್ಲೂ 2 ಶಿವಲಿಂಗದ ಎದುರುಗಡೆನೂ 2 ನಂದಿನ ನೀವು ನೋಡ್ಬೋದು. ನಾನು ಈ ಕ್ಷೇತ್ರದ ಮಾಹಿತಿನ ಸ್ವತಃ ಅರ್ಚಕರಿಂದನೇ ಕೇಳಿ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನೋಡಿ ಇವರ ಊರಲ್ಲಿ ಜಾತ್ರೆ ಇತ್ತಂತೆ, ಅದಕ್ಕೋಸ್ಕರ ಆಂಜನೇಯ ಸ್ವಾಮಿ ಮೂರ್ತಿನ ಇಲ್ಲಿ ತಂದುಬಿಟ್ಟು ಈ ಥರ ಪುಣ್ಯ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ದೃಷ್ಟಿ ತೆಗೆಸಿ ಈ ಥರ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇವರು ಬಂದಿದ್ದರು. ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ರು. ನಾನು ಹೋಗಿದ್ದ ಈ ದೇವಸ್ಥಾನದೊಳಗಡೆ 3 ಜಾಗದಲ್ಲಿ ಪೂಜೆ ಮಾಡ್ತಾಯಿದ್ರು. ನೋಡಿ ಅದು ದೇವರಿಗೆ ದೃಷ್ಟಿ ತೆಗೆದು ಅಭಿಷೇಕ ಮಾಡಿ ಪುಣ್ಯ ಮಾಡಿಸ್ತಾ ಇದ್ರು. ಇಲ್ಲಿ ನೋಡಿ ಇವರಿಗೆ ದೀಕ್ಷೆ ಮಾಡ್ತಾಯಿದ್ರು. ಮತ್ತೊಂದು ಕಡೆ ಇನ್ನೊಂದು ಊರವರು ದೇವ್ರುಗಳನ್ನ ಕರ್ಕೊಬಂದು ನೋಡಿ ಇಲ್ಲಿ ಪುಣ್ಯ ಮಾಡಿಸಿ ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಾಯಿದ್ರು. ನೋಡಿ 2 ಹೆಣ್ಣು ದೇವರು 2 ಗಂಡು ದೇವರು ಕರ್ಕೊಬಂದಿದ್ರು. ದೇವರ ಅಲಂಕಾರ ಇನ್ನೂ ಪೂರ್ತಿ ಮುಗ್ದಿರಲಿಲ್ಲ, ಅದಕ್ಕೋಸ್ಕರ ನಾನು ಅಷ್ಟಾಗಿ ಅದನ್ನು ವಿಡಿಯೋ ಮಾಡಲಿಲ್ಲ. ಇನ್ನು ದೇವಸ್ಥಾನದ ಹೊರಗಡೆ ಬಂದರೆ ಬಲಭಾಗದಲ್ಲಿ ನೀವು ನೋಡ್ಬೋದು ಪುಟ್ಟದಾಗಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲೇ ಚೌಡೇಶ್ವರಿ ಅಮ್ಮನ ಒಂದು ಪುಟ್ಟ ದೇವಸ್ಥಾನವೂ ಇತ್ತು. ಆದರೆ ಅಲ್ಲಿ ಅರ್ಚಕರು ಇರಲಿಲ್ಲ, ಬೀಗ ಹಾಕ್ಕೊಂಡು ಹೋಗಿದ್ರು. ಅದಕ್ಕೋಸ್ಕರ ನಾನು ಆ ದೇವಸ್ಥಾನದ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ತುಂಬ ಮಂಗಗಳು ಇದ್ದು, ಆದರೆ ಅವು ಯಾರಿಗೂ ಏನೂ ತೊಂದರೆ ಮಾಡ್ತಾ ಇರಲಿಲ್ಲ, ತೊಂದರೆ ಮಾಡೋದು ಇಲ್ವಂತೆ. ಬಾಳೆಹಣ್ಣು ಕೊಟ್ಟರೆ ಕಾಯಿ ಕೊಟ್ಟರೆ ತಿಂದ್ಬಿಟ್ಟು ಸುಮ್ಮನೆ ಹೋಗ್ತವಂತೆ. ಈ ದೇವಸ್ಥಾನದ ಜಾತ್ರೆನ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ, ಅಂದರೆ ಕಡೆ ಕಾರ್ತಿಕದ ದಿನ ಸೋಮವಾರ ಬರುತ್ತಲ್ಲ ಆ ಸೋಮವಾರದಂದು ಜೋರಾಗಿ ಜಾತ್ರೆನ ಮಾಡ್ತಾರೆ. ಜಾತ್ರೆ ದಿನ ಈ ಕಲ್ಯಾಣಿಲಿ 108 ಕುಂಭಗಳಿಗೆ ಈ ಕಲ್ಯಾಣಿ ನೀರನ್ನ ತುಂಬಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಟ್ಟೆ ಕಾಣಿಸುತ್ತೆ. ಆ ಕಟ್ಟೆ ಮೇಲೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದಂಥ ಹೆಣ್ಮಕ್ಳು ಆ ಕುಂಭಗಳನ್ನೆಲ್ಲ ಹೊತ್ಕೊಂಡೋಗಿ 108 ಕುಂಭನ 108 ಜನ ಹೊತ್ಕೊಂಡೋಗ್ಬಿಟ್ಟು ಅದನ್ನು ದೇವರಿಗೆ ಅಭಿಷೇಕ ಮಾಡ್ತಾರೆ. ಅದಕ್ಕೆ ಅದನ್ನು ಕುಂಭಾಭಿಷೇಕ ಅಂತ ಕರೀತಾರೆ. ಈ 108 ಕುಂಭಾಭಿಷೇಕನ ಪ್ರತಿ ವರ್ಷ ಜಾತ್ರೆಯಲ್ಲೂ ಮಿಸ್ ಮಾಡ್ದಂಗೆ ಮಾಡ್ತಾರಂತೆ. ನೋಡಿ ಈ ಕಲ್ಯಾಣಿ ಸ್ವಲ್ಪ ಗಲೀಜಾಗಿತ್ತು. ಇದೇ ಆ ಕುಂಭ ಎಲ್ಲ ಇಡೋ ಅಂಥ ಜಾಗ. ಇಲ್ಲಿ ಇಟ್ಬಿಟ್ಟು ಕುಂಭಾಭಿಷೇಕಕ್ಕೆ ಕುಂಭನ ಇಟ್ಬಿಟ್ಟು ಪೂಜೆ ಮಾಡೋ ಅಂಥ ಜಾಗ ಇದು. ಇಲ್ಲಿ ನಾವು ಹೋದಾಗ ಗಲೀಜಾಗಿತ್ತು, ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರ ಅದನ್ನು ಕ್ಲೀನ್ ಮಾಡ್ತಾರಂತೆ. ಆದರೆ ಕಲ್ಯಾಣಿಲಿ ಮಾತ್ರ ನೀರಿತ್ತು. ನೋಡಿ ದೇವಸ್ಥಾನದಿಂದ ಈ ಕಲ್ಯಾಣಿ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಡೆಮುಡಿಲಿ ಕುಂಭನ ಹೊತ್ಕೊಂಡು ಬರೋದು. ನೋಡಿ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಲ್ಯಾಣಿ ಇರೋದು. ಅಲ್ಲಿಂದ ತಂದುಬಿಟ್ಟು ಮೆಟ್ಲು ಇಳ್ಕೊಂಡು ಈ ದೇವಸ್ಥಾನಕ್ಕೆ ಬರೋದು. ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ದೇವಸ್ಥಾನದ ಹಿಂಭಾಗ. ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಈ ಕಡೆ, ಇಲ್ಲಿ ಈ ಕಟ್ಟೆ ಮೇಲೂ ಪೂಜೆ ಮಾಡ್ತಾರೆ. ನೋಡಿ ಇಲ್ಲಿ ನವಗ್ರಹ ಪೂಜೆ ಮಾಡ್ತಾಯಿದ್ರು. ಧಾನ್ಯ ಎಲ್ಲ ಇಟ್ಬಿಟ್ಟು ನವಗ್ರಹದ ಪೂಜೆ ಮಾಡ್ತಾಯಿದ್ರು. ನೋಡಿ ಅದ್ರ ಎದುರುಗಡೆನೂ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಲೂ ಈ ನೀರಿತ್ತು. ನೋಡಿ ಇಲ್ಲಿ ಒಂದು ಮಂಗ ಕೂತಿತ್ತು. ಆ ಮಂಗ ತನ್ನ ಮರಿನ ಹೊಟ್ಟೆಲಿ ತಪ್ಕೊಂಡಿತ್ತು ಅಂದರೆ ಆ ಮಂಗ ಮರಿನ ಮುಟ್ತಾನೆ ಇರಲಿಲ್ಲ. ಆದರೆ ಆ ಮರಿ ಮಾತ್ರ ಅದು ಎಷ್ಟೇ ನೆಗೆದ್ರು ಓಡಾಡಿದ್ರೂ ತಾಯಿನ ಬಿಡ್ತಾನೆ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ ತಪ್ಕೊಂಡಿತ್ತು. ನಾನು ವಿಡಿಯೋ ಮಾಡೋದು ನೋಡಿ
ಅದು ಎದ್ರುಕಂಡು ಆ ಕಡೆಗೆ ಹೋಯ್ತು. ಸರಿ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ನಾನು ಈ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡಿಸ್ದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ಮೇಲೆ ಬಂದಾಗ ತೆಗೆದಿರೋ ದೇವಸ್ಥಾನದ ವಿಡಿಯೋ. ಇದು ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ. ಶ್ರೀರಾಮ ವನವಾಸಕ್ಕೆ ಬಂದಾಗ ಪೂಜೆ ಮಾಡಿದಂಥ ಲಿಂಗು. ಪ್ರಾತಃ ಕಾಲದಲ್ಲಿ ಮರಳು ಲಿಂಗನ ಮಾಡ್ಕೊಂಬಿಟ್ಟು ಪೂಜೆ ಮಾಡಿದಂಥ ಲಿಂಗು. ಹಂಗಾಗಿ ಶ್ರೀರಾಮದೇವರಲ್ಲ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಮತ್ತು ಬ್ರಹ್ಮಹತ್ಯೆ ದೋಷಕ್ಕೋಸ್ಕರ ಮುಂದೆ ಬಲದಗಡೆ ಕೊಳ ಇದೆ, ಅಲ್ಲಿ ಒಂದು ವಿಗ್ರಹ ಇದೆ. ಅದು ಬ್ರಹ್ಮದೇವತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಹೊತ್ಕೊಂಡು ನೀರು ಹಾಕ್ಕೊಂಡು ಒಂದೊಂದು ಮೂರು ಕೂಡ ನೀರು ಹಾಕ್ಕೊಂಬಿಟ್ಟು ಸ್ನಾನ ಮಾಡಿ ಆ ಗುಂಡು ಹೊತ್ಕೊಂಡು ಪ್ರದಕ್ಷಿಣೆ ಮಾಡಿದರೆ ಪರಿಹಾರ ಬ್ರಹ್ಮಹತ್ಯೆ ದೋಷ ಏನಾದ್ರು ಪರಿಹಾರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತೀತಿ ಇದೆ. ಮತ್ತು ಗ್ರಾಮ ದೇವತೆಗಳಿಗೆಲ್ಲ ಪಕ್ಕದ ಊರವರು ಮತ್ತು ಬೇರೆ ತಾಲೂಕಿನವರೆಲ್ಲ ಇಲ್ಲಿ ಹೊಸ ದೇವರುಗಳನ್ನ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪುಣ್ಯ ಮಾಡಿಸ್ಕೊಂಡು ಹೋಗೋಂಥ ಸ್ಥಳ ಇದು. ಮತ್ತು ದೃಷ್ಟಿ ಪೂಜೆ ಅಂಥದ್ದು ತುಂಬ್ಕೊಂಡು ಹೋಗೋಂಥದ್ದು ಸ್ಥಳ ಇದು. ದೇವಸ್ಥಾನದಿಂದ ಮೇಲ್ಗಡೆ ಬಂದರೆ ಮೇಲ್ಗಡೆ ಒಂದು ಸಮುದಾಯ ಭವನ ಅಂತ ಐತೆ. ಸಮುದಾಯ ಭವನ ಅಂದರೆ ಛತ್ರ. ಈ ಛತ್ರದಲ್ಲಿ ಮದುವೆ ಎಲ್ಲ ನಡೆಯುತ್ತೆ. ಮತ್ತೆ ದೂರಗಳಿಂದ ದೇವ್ರನ್ನ ಪುಣ್ಯ ಮಾಡ್ಸಕ್ಕೆ ಅಂತ ಇಲ್ಲಿ ಬಂದಿರ್ತಾರಲ್ಲ, ಅವ್ರುಗಳು ಇಲ್ಲಿ ಊಟದ ವ್ಯವಸ್ಥೆನ ಮಾಡ್ಕೋಬಹುದು. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.